ಡೆವಿಲ್ 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 ಎಲ್ಲಿ ನೋಡಿದ್ರೂ ಕೂಡ ಡೆವಿಲ್ದೇ ಮಾತು. ಯಾಕಂದರೆ ಅತ್ಯಂತ ದೊಡ್ಡ ಸಂಖ್ಯೆಯ ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆಯಾಗಿದೆ. ಬಿಡುಗಡೆ ಆದಂಥ ಎಲ್ಲ ಕಡೆಗೂ ಕೂಡ ಹೌಸ್ಫುಲ್, ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ದರ್ಶನ್ಗೆ ಜೈ ಜೈಕಾರಗಳು ಮೊಳಗ್ತಾ ಇವೆ. ಇದರಲ್ಲೊಂದು ರಾಜಕೀಯ ಸಂದೇಶ ಇದೆಯಂತೆ. ಇವರು ಡಬಲ್ ಆ್ಯಕ್ಟಿಂಗು. ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಿನಲ್ಲೂ ಕೂಡ ಜೈ ಡಿವಾಸ್ ಘೋಷಣೆ. ಡೆವಿಲ್ ಹೆಸರಿಗೆ ತಕ್ಕ ಹಾಗೆ ಅಬ್ಬರ ತೋರಿಸ್ತಾ ಇದೆ. ಇನ್ನು ಕೆಲವೊಂದು ಕಡೆಗೆ ಯಾಕೋ ಅರ್ಧಕ್ಕೆ ನಿಲ್ತಂತೆ ಥಿಯೇಟರ್ ವಿರುದ್ಧ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ರು. ಕಾಮಾಕ್ಷಿ ಪಾಳ್ಯದ ವಿಕ್ಟರಿ ಸಿನಿಮಾಸ್ನಲ್ಲಿ ಘಟನೆ ನಡೀತು. ಇದ್ದಕ್ಕಿದ್ದಂಗೆನೇ ಚಿತ್ರ ಅರ್ಧಕ್ಕೆ ಸ್ಟಾಪ್ ಆಯಿತು. ಏನು ಅಂತ ಕಾರಣ ಕೊಡಲಿಲ್ಲ. ಆವಾಗ ದರ್ಶನ್ ಫ್ಯಾನ್ ರೊಚ್ಚಿಗೆದ್ರು, ಪ್ರತಿಭಟನೆ ಮಾಡಿದರು. ವಿಕ್ಟರಿ ಸಿನಿಮಾಸ್, ಕಾಮಾಕ್ಷಿ ಪಾಳ್ಯದಲ್ಲಿರುವಂಥ ವಿಕ್ಟರಿ ಸಿನಿಮಾಸಲ್ಲಿ ಚಿತ್ರ ಪ್ರದರ್ಶನ ನಿಂತಿದೆ. ತೋರಿಸ್ತಾ ಇದ್ದೀವಿ. ಪವನ್ ಕುಮಾರ್ ಅವರು ಇನ್ನು ಸರಿಯಾಗಿ ಪ್ಲೇ ಆಗಲಿಲ್ಲ, ಸರಿಯಾಗಿ ಆಡಿಯೋ ಬರ್ತಿಲ್ಲ. ಇದನ್ನು ಒಂದು ಸರಿ ಕೆಟ್ಟು ಹೋಯಿತು, ಅದನ್ನು ಮತ್ತೆ ಸರಿ ಮಾಡಿದ್ರು. ಮತ್ತೊಂದು ಸರಿ ಕೂಡ ಎಡವಟ್ಟಾಯಿತು. ವಿಕ್ಟರಿ ಥಿಯೇಟರ್, ಕಾಮಾಕ್ಷಿ ಪಾಳ್ಯದ ವಿಕ್ಟರಿ ಥಿಯೇಟರ್. ದರ್ಶನ್ ಬ್ಯಾರಕ್ನಲ್ಲಿ ಟಿ ವಿ ಇದ್ರೂ ಕೂಡ ನೋಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನ್ಯೂಸ್ ಚಾನಲ್ಸ್ ಇಲ್ಲ, ಕೇವಲ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಮಾತ್ರ ಇವೆ. ಹೀಗಾಗಿ ನ್ಯೂಸ್ ಚಾನಲ್ ಏನಾದರೂ ಹಾಕ್ಕೊಡ್ತೀರಾ ಅಂತ ಅಧಿಕಾರಿಗಳನ್ನು ಕೇಳಿದಾರಂತೆ ದರ್ಶನ್. ಎಂಥ ಸ್ಥಿತಿ ನೋಡಿ. ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಂಥ ಒಬ್ಬ ನಟ ಕೊಲೆ ಆರೋಪದ ಮೇಲೆ ಜೈಲು ಕಾಣಬೇಕು ಅಂತಂದರೆ, ಒಂದು ಕಡೆಗೆ ಚಿತ್ರ ಇವತ್ತು ಬಿಡುಗಡೆ ಆಗಿರುವಂಥ ಚಿತ್ರ ತುಂಬ ಒಳ್ಳೆ ರೆಸ್ಪಾನ್ಸ್ ತೋರಿಸ್ತಾ ಇದೆ. ಜನ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಆದರೆ ಅದನ್ನು ನೋಡುವಂಥ ಭಾಗ್ಯ ಇಲ್ಲ. ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಇದ್ದಾರೆ, ಅದನ್ನು ನೋಡುವಂಥ ಭಾಗ್ಯ ಇಲ್ಲ. ಇದು ಸ್ಥಿತಿ.